ನೋಡಿ, ಶಾಸಕ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ಅಷ್ಟೇ ಕೋರ್ಟ್ ಸೂಚನೆ ಕೊಟ್ಟಿತ್ತು, ತನಿಖೆಗೆ ಹಾಜರಾಗಲೇಬೇಕು ಅಂತೇಳಿ. ಪೊಲೀಸರಿಗೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು, ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಯನ್ನ ನೀವು ಬಳಸಿಕೊಂಡು ನೀವು ತನಿಖೆಯನ್ನ ಮುಂದುವರಿಸಬಹುದು ಅಂತ ಕೂಡ. ಜೊತೆಗೆ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡೋದು ಬಿಡೋದು ಆ ವಿವೇಚನೆ ತನಿಖಾಧಿಕಾರಿಗೆ ಬಿಟ್ಟಿರುತ್ತೆ ಅಂತೇಳಿ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿತ್ತು. ಯಾವಾಗ ಕೋರ್ಟ್ನಿಂದ ಈ ಆದೇಶ ಹೊರಬಿತ್ತೋ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಹಾಗಾದ್ರೆ ಬಂಧನ ಆಗುತ್ತಾ? ಬೆಕ್ಕಿನ ಶಿವ ಹತ್ಯೆ ಪ್ರಕರಣ ಉಳ್ಳಾಗುತ್ತಾ? ಭಾರತೀಯ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಅಂದ್ರೆ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇರೋಣ ಹೋಗಲ್ಲ ಇರೋಣ ಒಳಗಡೆ ಹೋಗಲ್ಲ. ನೋಡಿ, ಭಾರತೀಯ ನಗರ ಪೊಲೀಸ್ ಠಾಣೆಗೆ ಶಾಸಕ ಭೈರತಿ ಬಸವರಾಜ್ ಅವರು ಬಂದಂತ ಸಂದರ್ಭದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಪೊಲೀಸ್ ಠಾಣೆ ಒಳಗೆ ಹೋಗ್ತಿದ್ದಾರೆ. ತನಿಖಾಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನ ಭೈರತಿ ಬಸವರಾಜ್ ಅವ್ರ ಮುಂದೆ ಇಡ್ತಾ ಇದ್ದಾರೆ. ನಿಮ್ಮ ಹೆಸರು ತಳಕು ಹಾಕೊಂಡಿದೆ. ನಿಮ್ಗೆ ಬಿಕ್ಲು ಶಿವ ಬಗ್ಗೆ ಎಷ್ಟು ಗೊತ್ತು? ಬಿಕ್ಲು ಶಿವ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಜಗ್ಗ ಯಾರು? ಜಗ್ಗನಿಗೂ ನಿಮಗೂ ಇರುವಂತ ಆಪ್ತತೆ ಎಂಥದ್ದು? ಈ ಘಟನೆ ಆದಾಗ ನೀವು ಎಲ್ಲಿದ್ರಿ? ಈ ಘಟನೆ ಬಗ್ಗೆ ನಿಮ್ಗೆ ಯಾವಾಗ ಮಾಹಿತಿ ಸಿಕ್ತು? ಈ ತರದ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಸಮಂಜಸವಾದಂತ ಉತ್ತರವನ್ನ ಕೊಟ್ಟು ಯಾವುದೇ ಅನುಮಾನಾಸ್ಪದ ರೀತಿಯಾದಂತ ಉತ್ತರ ಇಲ್ಲ ಅಂತಂದಾಗ ಅವರನ್ನ ವಾಪಸ್ ಕಳಿಸಬಹುದು. ಮತ್ತೊಮ್ಮೆ ನೋಟಿಸ್ ಕೊಡ್ತೀವಿ, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಒಂದು ವೇಳೆ ಎಲ್ಲಾದ್ರೂ ಅನುಮಾನಗಳು ವ್ಯಕ್ತವಾದ್ರೆ, ಸಮಂಜಸವಲ್ಲದ ಉತ್ತರವನ್ನೇನಾದ್ರೂ ಕೊಟ್ಟಿದ್ದೆ ಆದ್ರೆ ತಕ್ಷಣಕ್ಕೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಶಾಸಕ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ಅಷ್ಟೇ ಕೋರ್ಟ್ ಸೂಚನೆ ಕೊಟ್ಟಿತ್ತು, ತನಿಖೆಗೆ ಹಾಜರಾಗಲೇಬೇಕು ಅಂತೇಳಿ. ಪೊಲೀಸರಿಗೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು, ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಯನ್ನ ನೀವು ಬಳಸಿಕೊಂಡು ನೀವು ತನಿಖೆಯನ್ನ ಮುಂದುವರಿಸಬಹುದು ಅಂತ ಕೂಡ. ಜೊತೆಗೆ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡೋದು ಬಿಡೋದು ಆ ವಿವೇಚನೆ ತನಿಖಾಧಿಕಾರಿಗೆ ಬಿಟ್ಟಿರುತ್ತೆ ಅಂತೇಳಿ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿತ್ತು. ಯಾವಾಗ ಕೋರ್ಟ್ನಿಂದ ಈ ಆದೇಶ ಹೊರಬಿತ್ತೋ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಹಾಗಾದ್ರೆ ಬಂಧನ ಆಗುತ್ತಾ? ಬೆಕ್ಕಿನ ಶಿವ ಹತ್ಯೆ ಪ್ರಕರಣ ಉಳ್ಳಾಗುತ್ತಾ? ಭಾರತೀಯ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಅಂದ್ರೆ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇರೋಣ ಹೋಗಲ್ಲ ಇರೋಣ ಒಳಗಡೆ ಹೋಗಲ್ಲ. ನೋಡಿ, ಭಾರತೀಯ ನಗರ ಪೊಲೀಸ್ ಠಾಣೆಗೆ ಶಾಸಕ ಭೈರತಿ ಬಸವರಾಜ್ ಅವರು ಬಂದಂತ ಸಂದರ್ಭದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಪೊಲೀಸ್ ಠಾಣೆ ಒಳಗೆ ಹೋಗ್ತಿದ್ದಾರೆ. ತನಿಖಾಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನ ಭೈರತಿ ಬಸವರಾಜ್ ಅವ್ರ ಮುಂದೆ ಇಡ್ತಾ ಇದ್ದಾರೆ. ನಿಮ್ಮ ಹೆಸರು ತಳಕು ಹಾಕೊಂಡಿದೆ. ನಿಮ್ಗೆ ಬಿಕ್ಲು ಶಿವ ಬಗ್ಗೆ ಎಷ್ಟು ಗೊತ್ತು? ಬಿಕ್ಲು ಶಿವ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಜಗ್ಗ ಯಾರು? ಜಗ್ಗನಿಗೂ ನಿಮಗೂ ಇರುವಂತ ಆಪ್ತತೆ ಎಂಥದ್ದು? ಈ ಘಟನೆ ಆದಾಗ ನೀವು ಎಲ್ಲಿದ್ರಿ? ಈ ಘಟನೆ ಬಗ್ಗೆ ನಿಮ್ಗೆ ಯಾವಾಗ ಮಾಹಿತಿ ಸಿಕ್ತು? ಈ ತರದ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಸಮಂಜಸವಾದಂತ ಉತ್ತರವನ್ನ ಕೊಟ್ಟು ಯಾವುದೇ ಅನುಮಾನಾಸ್ಪದ ರೀತಿಯಾದಂತ ಉತ್ತರ ಇಲ್ಲ ಅಂತಂದಾಗ ಅವರನ್ನ ವಾಪಸ್ ಕಳಿಸಬಹುದು. ಮತ್ತೊಮ್ಮೆ ನೋಟಿಸ್ ಕೊಡ್ತೀವಿ, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಒಂದು ವೇಳೆ ಎಲ್ಲಾದ್ರೂ ಅನುಮಾನಗಳು ವ್ಯಕ್ತವಾದ್ರೆ, ಸಮಂಜಸವಲ್ಲದ ಉತ್ತರವನ್ನೇನಾದ್ರೂ ಕೊಟ್ಟಿದ್ದೆ ಆದ್ರೆ ತಕ್ಷಣಕ್ಕೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಶಾಸಕ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ಅಷ್ಟೇ ಕೋರ್ಟ್ ಸೂಚನೆ ಕೊಟ್ಟಿತ್ತು, ತನಿಖೆಗೆ ಹಾಜರಾಗಲೇಬೇಕು ಅಂತೇಳಿ.
ಪೊಲೀಸರಿಗೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಕಾನೂನಾತ್ಮಕವಾದಂತ ಪ್ರಕ್ರಿಯೆಯನ್ನ ನೀವು ಬಳಸಿಕೊಂಡು ನೀವು ತನಿಖೆಯನ್ನ ಮುಂದುವರಿಸಬಹುದು ಅಂತ ಕೂಡ. ಜೊತೆಗೆ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡೋದು ಬಿಡೋದು ಆ ವಿವೇಚನೆ ತನಿಖಾಧಿಕಾರಿಗೆ ಬಿಟ್ಟಿರುತ್ತೆ ಅಂತೇಳಿ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿತ್ತು. ಯಾವಾಗ ಕೋರ್ಟ್ನಿಂದ ಈ ಆದೇಶ ಹೊರಬಿತ್ತೋ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಹಾಗಾದ್ರೆ ಬಂಧನ ಆಗುತ್ತಾ? ಬೆಕ್ಲು ಶಿವ ಹತ್ಯೆ ಪ್ರಕರಣ ಉರುಳಾಗುತ್ತಾ? ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಅಂದ್ರೆ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇರೋಣ ಹೋಗಲ್ಲ ಇರೋಣ ಒಳಗಡೆ ಹೋಗಲ್ಲ. ನೋಡಿ, ಭಾರತೀನಗರ ಪೊಲೀಸ್ ಠಾಣೆಗೆ ಶಾಸಕ ಭೈರತಿ ಬಸವರಾಜ್ ಅವರು ಬಂದಂತ ಸಂದರ್ಭದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಪೊಲೀಸ್ ಠಾಣೆ ಒಳಗೆ ಹೋಗ್ತಿದ್ದಾರೆ. ತನಿಖಾಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನ ಭೈರತಿ ಬಸವರಾಜ್ ಅವ್ರ ಮುಂದೆ ಇಡ್ತಾ ಇದ್ದಾರೆ. ಒಳಗಡೆ ಹೋಗಲ್ಲ. ನಿಮ್ಮ ಹೆಸರು ತಳಕ್ ಹಾಕೊಂಡಿದೆ. ನಿಮ್ಗೆ ಬಿಕ್ಲು ಶಿವ ಬಗ್ಗೆ ಎಷ್ಟು ಗೊತ್ತು? ಬಿಕ್ಲು ಶಿವ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಜಗ್ಗ ಯಾರು? ಜಗ್ಗನಿಗೂ ನಿಮಗೂ ಇರುವಂತ ಆಪ್ತತೆ ಎಂಥದ್ದು? ಈ ಘಟನೆ ಆದಾಗ ನೀವು ಎಲ್ಲಿದ್ರಿ? ಈ ಘಟನೆ ಬಗ್ಗೆ ನಿಮ್ಗೆ ಯಾವಾಗ ಮಾಹಿತಿ ಸಿಕ್ತು? ಈ ತರದ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಸಮಂಜಸವಾದಂತ ಉತ್ತರವನ್ನ ಕೊಟ್ಟು ಯಾವುದೇ ಅನುಮಾನಾಸ್ಪದ ರೀತಿಯಾದಂತ ಉತ್ತರ ಇಲ್ಲ ಅಂತಂದಾಗ ಅವರನ್ನ ವಾಪಸ್ ಕಳಿಸಬಹುದು. ಮತ್ತೊಮ್ಮೆ ನೋಟಿಸ್ ಕೊಡ್ತೀವಿ, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಒಂದು ವೇಳೆ ಎಲ್ಲಾದ್ರೂ ಅನುಮಾನಗಳು ವ್ಯಕ್ತವಾದ್ರೆ, ಸಮಂಜಸವಲ್ಲದ ಉತ್ತರವನ್ನೇನಾದ್ರೂ ಕೊಟ್ಟಿದ್ದೆ ಆದ್ರೆ ತಕ್ಷಣಕ್ಕೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಶಾಸಕ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ಅಷ್ಟೇ ಕೋರ್ಟ್ ಸೂಚನೆ ಕೊಟ್ಟಿತ್ತು ತನಿಖೆಗೆ ಹಾಜರಾಗಲೇಬೇಕು ಅಂತೇಳಿ. ಪೊಲೀಸರಿಗೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಕಾನೂನಾತ್ಮಕವಾದಂತ ಪ್ರಕ್ರಿಯೆಯನ್ನ ನೀವು ಬಳಸಿಕೊಂಡು ನೀವು ತನಿಖೆಯನ್ನ ಮುಂದುವರಿಸಬಹುದು ಅಂತ ಕೂಡ. ಜೊತೆಗೆ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡೋದು ಬಿಡೋದು ಆ ವಿವೇಚನೆ ತನಿಖಾಧಿಕಾರಿಗೆ ಬಿಟ್ಟಿರುತ್ತೆ ಅಂತೇಳಿ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿತ್ತು. ಯಾವಾಗ ಕೋರ್ಟ್ನಿಂದ ಈ ಆದೇಶ ಹೊರಬಿತ್ತೋ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಹಾಗಾದ್ರೆ ಬಂಧನ ಆಗುತ್ತಾ? ಬೆಕ್ಲು ಶಿವ ಹತ್ಯೆ ಪ್ರಕರಣ ಉರುಳಾಗುತ್ತಾ? ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಅಂದ್ರೆ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇರೋಣ ಒಳಗಡೆ ಹೋಗಲ್ಲ. ನೋಡಿ, ಭಾರತೀನಗರ ಪೊಲೀಸ್ ಠಾಣೆಗೆ ಶಾಸಕ ಭೈರತಿ ಬಸವರಾಜ್ ಅವರು ಬಂದಂತ ಸಂದರ್ಭದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಪೊಲೀಸ್ ಠಾಣೆ ಒಳಗೆ ಹೋಗ್ತಿದ್ದಾರೆ. ತನಿಖಾಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಪ್ರಶ್ನೆಗಳನ್ನ ಭೈರತಿ ಬಸವರಾಜ್ ಅವ್ರ ಮುಂದೆ ಇಡ್ತಾ ಇದ್ದಾರೆ. ಒಳಗಡೆ ಹೋಗಲ್ಲ. ನಿಮ್ಮ ಹೆಸರು ತಳಕ್ ಹಾಕೊಂಡಿದೆ. ನಿಮ್ಗೆ ಬಿಕ್ಲು ಶಿವ ಬಗ್ಗೆ ಎಷ್ಟು ಗೊತ್ತು? ಬಿಕ್ಲು ಶಿವ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಜಗ್ಗ ಯಾರು? ಜಗ್ಗನಿಗೂ ನಿಮಗೂ ಇರುವಂತ ಆಪ್ತತೆ ಎಂಥದ್ದು? ಈ ಘಟನೆ ಆದಾಗ ನೀವು ಎಲ್ಲಿದ್ರಿ? ಈ ಘಟನೆ ಬಗ್ಗೆ ನಿಮ್ಗೆ ಯಾವಾಗ ಮಾಹಿತಿ ಸಿಕ್ತು? ಈ ತರದ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಸಮಂಜಸವಾದಂತ ಉತ್ತರವನ್ನ ಕೊಟ್ಟು ಯಾವುದೇ ಅನುಮಾನಾಸ್ಪದ ರೀತಿಯಾದಂತ ಉತ್ತರ ಇಲ್ಲ ಅಂತಂದಾಗ ಅವರನ್ನ ವಾಪಸ್ ಕಳಿಸಬಹುದು. ಮತ್ತೊಮ್ಮೆ ನೋಟಿಸ್ ಕೊಡ್ತೀವಿ, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಒಂದು ವೇಳೆ ಎಲ್ಲಾದ್ರೂ ಅನುಮಾನಗಳು ವ್ಯಕ್ತವಾದ್ರೆ, ಸಮಂಜಸವಲ್ಲದ ಉತ್ತರವನ್ನೇನಾದ್ರೂ ಕೊಟ್ಟಿದ್ದೆ ಆದ್ರೆ ತಕ್ಷಣಕ್ಕೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ.